ಮುಂಡತ್ತಮ್ಮ ಜೊತೆಗೆ ಇರ್ತೀನಿ. ವಿಜಯ್ ಕುಮಾರ್ ಅನ್ನೋರು ಅವ್ರ ಗನ್ಮ್ಯಾನು ನನಗೆ ಫೋನ್ ಮಾಡಿ ಮನೆ ಹತ್ರ ಕರೀತಾರೆ. ಮನೆ ಹತ್ರ ಹೋದಾಗ ಜನ ಇರ್ತಾರೆ. ಜನ ಎಲ್ಲ ಹೋದ್ಮೇಲೆ ಸುಮಾರು ಒಂದು 9-9:30 ಟೈಮ್ ಸಾಯಂಕಾಲ ಹೋದಾಗ ಒಳಗಡೆ 3 ಜನ ಕೂತಿರ್ತಾರೆ. ಒಂದು ಮುನಿರತ್ನಮ್ ಅವರು, ಪೊಲೀಸ್ ಇನ್ಸ್ಪೆಕ್ಟ್ರು ಅವ್ರು ಕೂತಿರ್ತಾರೆ. ಜೊತೆಗೆ ವೇಲು ನಾಯಕರು ಅವ್ರು ಇಬ್ಬರು ಕೂತಿರ್ತಾರೆ. 3 ಜನ ಕೂತಿರ್ತಾರೆ ಅಲ್ಲಿ. ನಾನು ಹೋದಾಗ ನನ್ನ ಬಗ್ಗೆ ಇನ್ಸ್ಪೆಕ್ಟ್ರಿಗೆ ಪರಿಚಯ ಮಾಡಿಸ್ತಾರೆ. ನನ್ನ ಕಾರ್ಯಕರ್ತ, ನನ್ನ ಅಭಿಮಾನಿ, ನಾನು ಏನು ಹೇಳಿದ್ರು ಕೂಡ ಮಾಡ್ತಾರೆ, ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಒಳ್ಳೆ ಕಾರ್ಯಕರ್ತ, ಒಳ್ಳೆ ವಿಶ್ವಾಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜುಲೈ 1ನೇ ತಾರೀಕು ನನಗೆ ಅವ್ರದ್ದೇನು ಬರ್ಡೇ ಇರುತ್ತೆ, ಅದು ಬರ್ತ್ಡೇ ಇರುತ್ತೆ. ಆ ಬರ್ಡೇಗೆ ಹೋಗ್ಬಿಟ್ಟು ನೀನು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆಯ್ತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಏನೇ ಆದರೂ ನಾನು ನೋಡ್ಕೊತೀನಿ ಅಂತ ಅವ್ರು ಹೇಳಿರ್ತಾರೆ. ಆಯಿತು ನಾನು ಮಾಡ್ತೀನಿ ಅಂತ ಹೇಳಿರ್ತೀನಿ. ಅವಾಗೇನು ಮಾಡ್ತಾರೆ, ಇದು ಬರುತ್ತೆ, ಅದು ಈ ಗಾರೆ ಕೆಲಸ ಮಾಡ್ಬೇಕಾದ್ರೆ ಟ್ಯೂಬ್ ಹಾಕೊಂತಾರಲ್ಲ ಕೈಗೆ, ಆ ಟ್ಯೂಬ್ ಒಂದು ಬ್ಲೇಡಲ್ಲಿ ರೆಡಿ ಇರ್ತದೆ. ತೊಗೊಂಡು ಹೋಗ್ತೀನಿ ನಾನು. ತೊಗೊಂಡು ಹೋದಾಗ ಈ ಬೆಳಗ್ಗೆ ಹಾಕು ಅಂತ ಹೇಳ್ತಾರೆ. ಇಲ್ಲಿ ಇವೆರಡು ಬೆಳಗ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಹಾಕ್ಕೊಂಡಾಗ ಇಲ್ಲೊಂದು ಬ್ಲೇಡ್ ಇಕ್ಕೊಂಡು ಒಂದು ಕೈಯಲ್ಲಿ ಬೊಕ್ಕೆ ಇಟ್ಕೊಂಡು ಲೊಕೇಶನ್ ಹೇಳ್ತೀನಿ, ಆ ಜಾಗಕ್ಕೆ ಹೋಗು ಅಂತ ಹೇಳ್ತಾರೆ. ಹೋಗ್ತೀನಿ ಸರ್ ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ಜನ ನೋಡು, ಅವ್ರ ಅಭಿಮಾನಿಗಳು, ಅವರು ಕಾರ್ಯಕರ್ತರು ಎಲ್ಲ ಬರ್ತಾಯಿರ್ತಾರೆ. ಬಂದಾಗ ನೋಡಿಕೊಂಡು ಎಲ್ಲರ ಮಧ್ಯದಲ್ಲಿ ನುಗ್ಬಿಟ್ಟು ಕೈ ಶೇಕನ್ನು ಕೊಟ್ಬಿಟ್ಟು ಬ್ಲೇಡ್ನ ಹಿಂಗೆ ಇಟ್ಕೊಂಡು ಕೈ ಹಿಂಗೆ ಹೆಣ್ಣು ಅಂದ್ಬಿಟ್ಟು ಸೀದಾ ನಿನ್ನ ಪಾಡಿ ನೀನು ಬಾ ಅಂತ ಹೇಳ್ತಾರೆ ಸರ್. ಆಯಿತು ಅಂತ ಹೇಳ್ಬಿಟ್ಟು ನಾನು ಓಡ್ತೀನಿ. ಆವಾಗ ವೇಲು ನಾಯಕರು ಅವ್ರು ಇರ್ತಾರಲ್ಲ, ಅವರು ನನಗೆ ಫೋನ್ ಮಾಡಂತೇಳಿ ಸಿಗ್ನಲ್ ಕೊಡ್ತಾರೆ. ಭಯ ಆಯಿತು, ಕೇಳಿದೆ ಅವನು. ನನ್ನ ಭಯ ಆಯಿತು ಸ್ವಲ್ಪ. ಬಟ್ ನಾನು ಇದೀನಿ, ಹೋಗಿ ಏನಾದರೂ ನಾನು ನೋಡ್ಕೊತೀನಿ ಅಂತ ಅವ್ರು ಹೇಳಿದ್ರು ಸರ್. ಹಂಗಾಗಿ ಧೈರ್ಯವಾಗಿ ಹೋಗೋಣ ಅಂತ ಅಂದ್ಕೊಂಡೆ ಸರ್. ವೇಲು ನಾಯ್ಕ ಅವರು ನಿಮಗೆ ಸನ್ನೆ ಮಾಡಿದ್ರು. ಏನಂತ ಮಾಡಿದ್ರು? ಮನೆ ಹತ್ರ ಬಂದು ಈಚೆ ನಿಂತಿದ್ದು ಹಿಂಗೆ ಅಂದರು. ಕಾಲ್ ಮಾಡಂತೂ ನೀನು ಸಿಗ್ನಲ್ ಕೊಟ್ಟರು. ನಾನು ಈಚೆ ಏನು ಕನ್ಫ್ಯೂಸ್ ಆಗ್ಬಿಟ್ಟು ಈಚೆ ನಿಂತಿದ್ದೆ ನಾನು. ಆಯ್ತು, ಮುಂದೇನಾಯ್ತು? ಈಚೆ ನಿಂತಾಗ ಬಂದು ಅವ್ರು ಹೇಳಿದ್ರು, ಏನು ಮಾಡೋಕೆ ಕೊಟ್ಟಿದ್ಯಾ ನೀನು, ಏನು ಅಂದ್ಕೊಂಡಿದ್ಯಾ ನೀನು, ಏನಂತ ವಿಷಯ ಗೊತ್ತಾ ನಿನಗೆ ಅಂತಂದು. ನನಗೆ ಗೊತ್ತಿಲ್ಲ ಅಣ್ಣ ಅಂತಂದೆ. ಅವ್ರು ನಿನಗೆ ಏಡ್ಸ್ ಪೇಷಂಟ್ದು ಬ್ಲಡ್ ಅವ್ರಿಗೆ ಹಾಕಕ್ಕೆ ಹೇಳ್ತಾ ಇರೋದು. ದೊಡ್ಡವರಿದ್ದಾರೆ ಅವರು, ಅವ್ರ ಸ್ವಾರ್ಥಕ್ಕೆ ನಿನ್ನ ಬಲಿ ಮಾಡ್ತಾರೆ, ಬೇಡ ಇವೆಲ್ಲ ಮಾಡೋಕ್ಕೆ ಹೋಗಬೇಡ ನೀನು, ದೊಡ್ಡ ಕೇಸ್ ಆಗುತ್ತೆ, ಇವೆಲ್ಲ ಮಾಡೋಕ್ಕೆ ಹೋಗಬೇಡ ನೀನು ಅಂತಂದರು. ಸರಿ ಆಯಿತು ಮನೆ ಹತ್ರ ಬಾ ಅಂತಂದು ಮನೆ ಹತ್ರ ಹೋದಾಗ ಹೇಳಿದ್ರು, 2 ದಿವಸ ಫೋನ್ ಸ್ವಿಚ್ ಆಫ್ ಮಾಡ್ಕೊ ನೀನು, ಅಲ್ಲಿಂದ ಹೋಗ್ಬೇಡ ಅಂತ ಹೇಳಿದ್ರು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟೆ ಸರ್ ನಾನು. 2 ದಿನ ವೇಲಣ್ಣ ಹೇಳ್ತಾರೆ, ಎಲ್ಲರೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲರೂ ಹೋಗ್ಬಿಡು ನೀನು, ಇವೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆ ಬೇರೆ ತನಗೋಸ್ಕರ ಅಭಿಮಾನ ಮೆರೆಯುವ, ತನಗೋಸ್ಕರ ಜೀವ ಕೊಡೋದಕ್ಕೂ ಸಿದ್ಧವಾಗಿರುವ ಅಭಿಮಾನಿಯೊಬ್ಬನನ್ನು ಯಾವ ರೀತಿ ಮುನಿರತ್ನ ಬಳಕೆ ಮಾಡಿಕೊಂಡ್ರು ಅನ್ನೋದನ್ನು ಸ್ವತಃ ಅವರ ಅಭಿಮಾನಿ ಮಾತನಾಡಿದ್ರು. ಅಶೋಕ್ ಅನ್ನೋದನ್ನ ಮಾತನಾಡ್ತಾರೆ ಸರ್. ಅಭಿಮಾನ ಅನ್ನೋದು ಎಲ್ಲರಿಗೂ ಹುಟ್ಟಲ್ಲ ಅಥವಾ ಎಲ್ಲರ ಮೇಲೂ ಹುಟ್ಟೋದಿಲ್ಲ. ಅಂಥ ಅಭಿಮಾನಿಗಳನ್ನು ಬಳಕೆ ಮಾಡಿಕೊಳ್ಳುವಂಥ ರಾಜಕಾರಣಿ, ತನ್ನನ್ನು ಗೆಲ್ಲಿಸಿದವರನ್ನು ಬಳಕೆ ಮಾಡಿಕೊಳ್ಳೋ ರಾಜಕಾರಣಿ. ಬ್ಲಡ್ ಇಂಜೆಕ್ಟ್ ಹಾಲಿವುಡ್ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ಸರ್. ಟ್ರಾನ್ಸ್ಮಿಷನ್ ಆಫ್ ಡಿಸೀಸ್ ಅಥವಾ ಡಿಸಾಸ್ಟರ್ ಅನ್ನೋದನ್ನು ಇದು ಭಾರತದಲ್ಲಿ, ಕರ್ನಾಟಕದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ನಡೀತಾ ಇದೆ ಅನ್ನೋದನ್ನ ಒಪ್ಪೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದಕ್ಕಿಂತಲೂ ನಮ್ಮ ಜನಪ್ರತಿನಿಧಿ ನೋಡಿ, ಈ 3 ಜನಗಳ ಬೈಟ್ ಕೇಳಿದ್ರಿ ನೀವು, ಅವರು ಮಾತಾಡೋದನ್ನು ಕೇಳಿದ್ವಿ. ಇದನ್ನು ಹೆಂಗೆ ನಂಬುವುದು? ಹೌ ವಿ ಕ್ಯಾನ್ ಬಿಲೀವ್ ದಿಸ್? ಅವರು ರಾಜಕೀಯ ವಿರೋಧಿಗಳಿರ್ಬೋದು. ಆ ದಿನದ ಒಂದು ಫಾಲೋವರ್ ಅಂತ ನಾವೇನು ಮುನಿರತ್ನ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದಂತಹ ಅಶೋಕ್ ಏನು ಬೈಟ್ ಕೊಡ್ತಾನೆ, ಅವನು ಇವತ್ತೇನೋ ಮುನಿರತ್ನನಿಂದ ಬೇರೆಯಾಗಿ ಹೊರಗಡೆ ಹೋಗಿರ್ಬೋದು, ಹೊರಗಡೆ ಬಂದು ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿರ್ಬೋದು. ಅಥವಾ ವೇಲು ನಾಯ್ಕರ್ ಏನಿದ್ದಾರೆ, ಅವರು ಮಾಜಿ ಕಾರ್ಪೊರೇಟರ್, ಅವರೊಟ್ಟಿಗೆ ನಿಂತವನು ಈಗ ಇನ್ನೊಂದು ಪಾರ್ಟಿಗೆ ಬಂದವರೆ, ಆ ಒಂದು ದ್ವೇಷದಿಂದನೂ ಹೇಳ್ತಾ ಇರ್ಬೋದು. ಅಥವಾ ಆ ಲೇಡಿ ಯಾರು ಮಾತಾಡ್ತಾ ಇದ್ದಾರೆ, ಸಂತ್ರಸ್ತೆಯಾಗಿದ್ದಾರೆ ಇವತ್ತವರು, ಅವರು ಮಾತಾಡ್ತಾ ಇದ್ದಾರೆ, ಯಾವುದೋ ಒಂದು ಆಮಿಷ ಒಡ್ಡಿ ಅದು ಆಗಿಲ್ಲ ಅಂತ ಹೇಳುವ ಕಾರಣಕ್ಕೂ ಹೇಳಿರಬಹುದು ಅನ್ನುವ ಊಹೆ ನಾವು ಇಟ್ಕೊಬೇಕಾಗುತ್ತೆ. ಯಾಕಂದ್ರೆ ಮುನಿರತ್ನ ಅವರು ಒಬ್ಬ ದಿಗ್ಗಜ ರಾಜಕಾರಣಿ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದ ಪ್ರತಿನಿಧಿ ಮಾತ್ರ ಅಲ್ಲ, ಕರ್ನಾಟಕದ ವಿಧಾನಸಭಾವನ್ನು ಪ್ರತಿನಿಧಿಸ್ತಾರೆ. ಅವರು ಮಂತ್ರಿಯಾಗಿದ್ದವರು, ಕರ್ನಾಟಕ ರಾಜ್ಯದ ಮಂತ್ರಿಯಾಗಿದ್ದವರು. ಅವರ ಮೇಲೆ ಇಂಥದ್ದೊಂದು ಆಪಾದನೆ ಮಾತ್ರ ಅಲ್ಲ, ಈವನ್ ಒಬ್ಬ ಕಾಮನ್ ಪರ್ಸನ್ ಮೇಲೇನು ಇಂಥದ್ದು ಒಂದು ಆಪಾದನೆ ಮಾಡಬೇಕಾದ್ರೆ ಒಂದು ಟಿವಿ ಚಾನಲ್ ಅಥವಾ ಒಂದು ಜರ್ನಲಿಸಮ್ ಅಥವಾ ಒಂದು ಜರ್ನಲಿಸ್ಟ್ ಅಥವಾ ಒಂದು ಸಾಮಾನ್ಯ ಪ್ರಜೆಗೂ ಕೂಡ ಗುರುತರವಾದ ಜವಾಬ್ದಾರಿ ಇರುತ್ತೆ. ಐ ವಾಸ್ ಶಾಕ್ಡ್ ಇವರು ಹೇಳಿದಾಗ ಮಾತ್ರ ಅಲ್ಲ, ನನಗೆ ಒಂದು ಸಂಶಯದ ಹುತ್ತ ಬೆಳೆದಿತ್ತು. ಎಲ್ಲೋ ನಮ್ಮನ್ನು ಯೂಸ್ ಮಾಡಿಕೊಂಡು ಮುನಿರತ್ನಮ್ಮನವರನ್ನು ತುಳಿತಾ ಇದ್ದಾರಾ ಇವರು? ಅಲ್ಲ, ಬಾಯಿ ಬಂದಂಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮುನಿರತ್ನಂ ಅವರ ಮಾನಹಾನಿ ಮಾಡ್ತಾ ಇದ್ದಾರಾ? ಅಥವಾ ಮುನಿರತ್ನನವರ ರಾಜಕೀಯ ವಿರೋಧಿಗಳು ಅಂತ
ನಾವು ಈಗ ನಾವು ಮಾಡಿದ್ರೆ ಹೇಳ್ತಾರಲ್ಲ, ಓ ಅವ್ರು ಮಾಡಿಸಿರ್ಬೋದು, ಇವ್ರು ಮಾಡಿಸಿರ್ಬೋದು, ಅವ್ರೇನಾದ್ರೂ ಯಾರಾದ್ರೂ ಕಳಿಸಿರ್ಬೋದಾ ಅನ್ನೋ ಭಾವನೆ ನನಗಿತ್ತು. ಬಿಕಾಸ್ ನಾನು ಮುನಿರಪ್ಪನ ಹತ್ರ ತುಂಬ ಮಾತಾಡಿದ್ದೆ. ಭಾರಿ ದೊಡ್ಡದು ಮಾತಾಡುವವರು ಅವರು. ಓಕೆ, ತನ್ನ ಲೋ ಲೆವೆಲ್ ಜೀವನದಿಂದ ಹಿಡಿದು ಹೈಫೈ ಜೀವನದವರೆಗೆ ಸಾವಿರಾರು ಕೋಟಿಯನ್ನು ನಮ್ಮ ಹತ್ರ ಮಾತಾಡುವವರು ಅವರು. ಫಸ್ಟ್ ಚಾನ್ಸ್ ವಿ ಟ್ರೈಡ್ ವಿತ್ ಮುನಿರತ್ನ. ಇವರು ಫಸ್ಟ್ ನಾನು ಎಣಿಸಿದ್ದು ವೆದರ್ ಮುನಿರತ್ನರವರು ಹನಿ ಟ್ರ್ಯಾಪ್ ಮಾಡ್ತಾರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಬೇಕು ಅನ್ನೋದನ್ನು. ನಾನೇ ಹೋಗ್ತೀನಿ ಮುನಿರತ್ನಂ ಅವ್ರ ಹತ್ರ. ಸರ್ ಏನು ಸರ್ ನಿಮ್ಗೆ ಆಗದವರು ಇಬ್ಬರು ಇದ್ದಾರೆ, ಹಿಂಗಿಂಗೆ ಅವ್ರದ್ದೊಂದು ವಿಡಿಯೋ ಇದೆ ಅಂತೆ ಸರ್ ಅಂತ ಹೇಳ್ತೀನಿ. ಸರ್ ಶೆಟ್ರೆ, ನೀವು ನನ್ನ ಬ್ರದರ್, ಈಗ ಆ 2 CD ಹೆಂಗಾದ್ರೂ ನನ್ನ ಕೈಗೆ ತಲುಪಿಸಿ ಕೋಟ್ಯಾಂತರ ರೂಪಾಯಿ ನಿಮಗೆ ಕೊಡ್ತೀನಿ ಅಂತ. ಐ ಸ್ಟಾರ್ಟೆಡ್ ಮೈ ಇನ್ವೆಸ್ಟಿಗೇಷನ್, ಪ್ರಿಕಿಂಗ್ ಹಿಮ್ ದಟ್ ನಮ್ಮ ಹತ್ರ ಇದೆ ಅಂತ. ಮುನಿರತ್ನ ಕೋಟಿ ಕೊಡ್ಲಿಕ್ಕೂ ನನಗೆ ರೆಡಿ ಆಗ್ಬಿಟ್ರು. ನೀವು ತರಿಸಿ, ಕೋಟಿ ನಿಮ್ಮದು, ಲೂಟಿ ಯಾರ್ದು? ಮುನಿರತ್ನಮ್ಮ ಅವ್ರದ್ದು. ನಮಗೆ ಕೋಟಿ ಕೊಡ್ತಾರ ಅವರು ಆ CD ತಗೊಂಡು. ಅಂಡ್ ಐ ಟೋಲ್ಡ್, ಸರ್ ಕೊಡ್ತೀರಾ ಸರ್, ಕೊಡಿ ನೋಡುವ ಸರ್ ದುಡ್ಡು ಅಂತ. ಕೊಟ್ಟು ಬಿಟ್ರು. ನಮ್ಮ ಕೈಯಲ್ಲಿ ಮುನಿರತ್ನಂ ಅವರು ಲಕ್ಷ ದುಡ್ಡನ್ನು ದಾರೆ ಎರೆದ್ರು. ನೀವು CD ತಂದು ಕೊಡಿ, ಉಳಿದಿದ್ದೆಲ್ಲ ನನಗೆ ಬಿಟ್ಟು ಬಿಡಿ ಅಂತ. ಒಬ್ಬ ರಾಜಕಾರಣಿ CD ಹಿಂದೆ ಬೀಳ್ತಾನೆ ಅನ್ನೋದಾದ್ರೆ, ಒಬ್ಬ ರಾಜಕಾರಣಿ CD ಇಟ್ಕೊಂಡು ಇನ್ನೊಬ್ಬರನ್ನು ತುಳಿಬೇಕಂತ ಎನ್ನುವ ಮನಸ್ಥಿತಿ ಅವನಿಗಿದ್ರೆ, ನಾವು ಸ್ವಲ್ಪ ದಿನ ನಂತರ ಹೇಳ್ತೀವಿ, ಸರ್ ಅದು ಕೊಟ್ಟಿಲ್ಲ ಸರ್ ಅವರಂತ. ಸೆಟ್ರೆ ದುಡ್ಡು ವಾಪಸ್ ಕೊಡಿ ಅಂತ ಹೇಳ್ತಾರೆ. ಅದನ್ನೂ ರೆಕಾರ್ಡ್ ಮಾಡಿ ವಾಪಸ್ ಕೊಡ್ತೀವಿ ಅವರಿಗೆ. ಸರ್ ನಿಮ್ಮ ದುಡ್ಡನ್ನು ನೀವು ಇಟ್ಕೊಳ್ಳಿ ಅಂತ. ಅಲ್ಲಿಗೆ ಐ ಆಮ್ ಗಾಟ್ ಕನ್ಫರ್ಮ್ಡ್ ಮುನಿರತ್ನಂ ಅವರು ಹನಿ ಟ್ರ್ಯಾಪ್ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಲೆಟ್ ಅಸ್ ಕಮ್ ಟು ದಟ್ ಎಪಿಸೋಡ್ ಲೇಟರ್. ಅದನ್ನು ಪಕ್ಕಕ್ಕಿಡು, ಅದು ಚಿಕ್ಕ ಸ್ಟೋರಿ. ದೆನ್ ಮೈ ಆ್ಯಂಡ್ ಮೈ ಟೀಮ್, ನಾವು ಟೀಮ್ ಕಟ್ತೀವಿ. ಜೀವದ ಹಂಗನ್ನು ತೊರೆದು, ಜೀವದ ಭಯ ತೊರೆದು, ಫುಡ್ಡು ನಿದ್ರೆಯನ್ನು ತೊರೆದು ನಾವು ಇದ್ರೆ ಹಿಂದೆ ಬೀಳ್ತೀವಿ. ವೆದರ್ ದಿಸ್ ಇಸ್ ಟ್ರೂ, ವಾಟ್ ದಿಸ್ ಪೀಪಲ್ ಆರ್ ಕ್ಲೈಮಿಂಗ್, ಮುನಿರತ್ನಂ ಅವರು ಏಡ್ಸ್ ಇಂಜೆಕ್ಟ್ ಮಾಡ್ತಾರೆ, ಮುನಿರತ್ನಂ ಅವರು ಇಂಥ ಏಡ್ಸ್ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾರೆ. ಮುನಿರತ್ನಂ ಅವರು ಮತ್ತೆ ಒಬ್ಬ ಪೊಲೀಸ್ ಆಫೀಸರ್ ಸೇರ್ಕೊಂಡು ಕೈ ಬೆರಳಿಗೆ ಗ್ಲೌಸ್ ಹಾಕಿ ಅದರ ಒಳಗಡೆ ಏಡ್ಸಿನ ಬ್ಲಡ್ ಹಾಕಿ ದಂತಹ ಬ್ಲೇಡ್ ಅನ್ನು ಹಾಕ್ಬಿಟ್ಟು ಬರ್ತ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡುವ ನೆಪದಲ್ಲಿ ಗೀರ್ ಬಿಟ್ಟು ಬಾ ಅನ್ನುವ ಪ್ಲಾನ್ ಅಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾನೆ ಟ್ರೈನಿಂಗ್ ಕೊಡ್ಲಿಕ್ಕೆ. And it is, I felt shocked. ಅವರು ಇನ್ನೊಬ್ಬ ಅತಿ ದೊಡ್ಡ ರಾಜಕಾರಣಿ ಮಾತ್ರ ಅಲ್ಲ, ನಾನು ಅಣ್ಣ ಅಂತ ಕರೆದಂಥ ವ್ಯಕ್ತಿ. ಐ ಡೋಂಟ್ ಕೇರ್ ಹೂ ಇಸ್ ಪಾಲಿಟಿಷಿಯನ್. ನನಗೆ ಯಾರೊಟ್ಟಿಗೆ ಒಬ್ಲಿಗೇಷನ್ ಇಲ್ಲ ಪಾಲಿಟಿಷಿಯನ್ ಒಟ್ಟಿಗೆ. ಐ ನೆವರ್ ಗಾನ್ ಟು ಎನಿಬಡಿ ವಿತ್ ಎನಿ ರಿಕ್ವೆಸ್ಟ್ ಆಫ್ ಮೈನ್. ಪವರ್ ಟಿವಿ ಯಾವ ರಿಕ್ವೆಸ್ಟ್ ಇಟ್ಕೊಂಡು ಯಾವ ಪಾಲಿಟಿಷಿಯನ್ ಮನೆಯ ಬೆಂಚನ್ನು ಅಥವಾ ಮೆಟ್ಲನ್ನು ಬಾಗ್ಲನ್ನು ಬಡ್ದಿಲ್ಲ ನಾವು. ಬಟ್ ಕೆಲವರೊಟ್ಟಿಗೆ ಐ ಹ್ಯಾವ್ ಇಮೋಷನಲ್ ಬಾಂಡಿಂಗ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಕೆಲವರು ಲೈಕ್ ಆಗ್ತಾರೆ ನಮಗೆ, ಕೆಲವರು ಅವರ ನೇಚರಿಂದ ಲೈಕ್ ಆಗ್ತಾರೆ, ಕೆಲವರು ಅವರ ವರ್ಕಿಂದ ಲೈಕ್ ಆಗ್ತಾರೆ, ಕೆಲವರು ಯಾವುದೇ ರೀಸನಿಂದ ಲೈಕ್ ಆಗ್ತಾರೆ. ಅಂತಹ ಒಂದು ನನಗೆ ಗೊತ್ತಿದ್ದಂತಹ, ನಾನು ಅಣ್ಣ ಅಂತ ಕರೆದಿದ್ದಂತಹ, ಅವರಿಗೇನೆ ಬರ್ಡೇ ಪಾರ್ಟಿಯಲ್ಲಿ ಏಡ್ಸ್ ಅನ್ನು ಇಂಜೆಕ್ಟ್ ಮಾಡುವ ಪ್ಲಾನ್ ಇತ್ತು ಅನ್ನೋದು ಸ್ಟಡಿ ಆದಾಗ ನಿಜವಾಗಿ ಹೇಳ್ತೀನಿ ಪ್ರಣುತ್, ಕ್ರೂರತೆ, ಅವಮಾನ, ಇದು ಅದನ್ನೆಲ್ಲ ನೋಡಿದವರು ನಾವು. ಐ ಫೆಲ್ಟ್ ಲೈಕ್ ಇವನು ಒಂದು ದಿನನೂ ಈ ಜಗತ್ತಿನಲ್ಲಿ ಬಾಳ್ಲಿಕ್ಕೆ ನಾಲಾಯಕ್, ಈ ಜಗತ್ತಿನಲ್ಲಿ ಇರಲಿಕ್ಕೆ ನಾಲಾಯಕ್. ಇವನ ಒಂದು ದಿನದ ಜೀವನವು ಇನ್ನು ಉಳಿದ ಎಷ್ಟು ಜನರ ಜೀವನವನ್ನು ಹಾಳು ಮಾಡುತ್ತೆ ಅನ್ನುವ ಭಯ ಕಾಡ್ಲಿಕ್ಕೆ ಶುರು ಆಯಿತು ನನಗೆ. ಸ್ಟಿಲ್ ಐ ಕಂಟಿನ್ಯೂಡ್.
ಮುನಿರತ್ನ ಮೊನ್ನೆ ಓಡಿ ಹೋಗುವವರೆಗೂ ಐ ಕೆಪ್ಟ್ ರಿಲೇಶನ್ಶಿಪ್ ವಿತ್ ಹಿಮ್ ವಿದೌಟ್ ಈ ನೋಯಿಂಗ್. ಲಾಸ್ಟ್ ಕಾಲ್ ಆಫ್ ಮುನಿರತ್ನ ಇಸ್ ಟು ಮೀ ಬಿಫೋರ್ ಅರೆಸ್ಟಿಂಗ್. I was in touch with him. I was inside him. I was inside his every activity to see what is Muniratna. I investigated his story. ಇವತ್ತು ಎಗೇನ್ ಐ ಆಮ್ ಟೆಲ್ಲಿಂಗ್, ಜನಗಳೆಲ್ಲ ಇಟ್ಸ್ಕೊಬೋದು, 3 ಜನಕ್ಕೆ ಹೇಳ್ಕೊಟ್ಟು ಮಾತಾಡ್ಬಿಟ್ರೆ ಆಯ್ತಾ? ನಮ್ಮ ಮುನಿ ರತ್ನ ಅದು ಎಂತ ಕಚ್ಚಿಡ, ಆ ರತ್ನ ಎಂತ ಕೊಚ್ಚೆಯಲ್ಲಿ ಬಿದ್ದಿದೆ. ನನಗೆ ತುಂಬ ಆತ್ಮೀಯರಾದಂಥವರೊಬ್ಬರು ಫೋನ್ ಮಾಡಿದರು, ಅಣ್ಣ ಮಾಡಬೇಕಣ್ಣ ಆ ಸ್ಟೋರಿ ಅಂತ. ನನ್ನ ಕೈ ಹಿಂಗೆ ನಡುಗ್ತಾ ಇತ್ತು, ಯಾಕಂದರೆ ಕಾಲ್ ಮಾಡಿದವರು ನನ್ನ ಆತ್ಮಕ್ಕೆ ತುಂಬ ಹತ್ತಿರ ಆದದ್ದು. ವಾಟ್ ಎವರ್ ದ ರೀಸನ್, ನಾನು ಈ ಸ್ಟೋರಿಯನ್ನು ನಿಲ್ಲಿಸಲಿಕ್ಕೆ ರೆಡಿ ಇಲ್ಲ. ಆ ಟೈಮಲ್ಲಿ ನಾನು ಹೇಳಿದೆ, ಅಣ್ಣ ಮತ್ತೆ ಕಾಲ್ ಮಾಡಲಂತ ಕಟ್ ಮಾಡಿದೆ. ಬಿಕಾಸ್ ಐ ನೋ ದ್ಯಾಟ್ ಐ ಮೇ ಬಿ ಗ್ಯಾಂಬ್ಲಿಂಗ್ ವಿತ್ ದ್ಯಾಟ್ ರಿಲೇಶನ್ಶಿಪ್ ಆಲ್ಸೋ. ಬಟ್ ಇಂಚು ಹುಡುಕಿದ್ದೀವಿ, ಜನಗಳನ್ನು ಪತ್ತೆ ಹಚ್ಚಿದ್ದೀವಿ, ರಿಪೋರ್ಟ್ಗಳನ್ನು ಹುಡುಕಿದ್ದೀವಿ, ವಿಡಿಯೋಗಳನ್ನು ತೆಗೆದಿದ್ದೀವಿ, ಏಡ್ಸ್ ಪೇಷಂಟನ್ನು ಹುಡುಕಿದ್ದೀವಿ, ಹನಿ ಟ್ರ್ಯಾಪ್ ಆದ ವಿಡಿಯೋವನ್ನು ನಮ್ಮ ಕೈಗೆ ಎತ್ಕೊಂಡಿದ್ದೀವಿ, ವಿಡಿಯೋ ಫಿಟ್ ಮಾಡುವಂತಹ ಪಿಕ್ಚರ್ಸ್ಗಳನ್ನು ನಾವು ಎತ್ಕೊಂಡಿದ್ದೀವಿ. ನಾಟ್ ಬ್ಲೇಮಿಂಗ್, ವಿದೌಟ್ ಎನಿ ಪ್ರೂಫ್. ಕೆಂಪಣ್ಣವರು ಮುನಿಯವರ ಮೇಲೆ ನಮ್ಮ ಆಫೀಸಲ್ಲೇ ಕೂತ್ಕೊಂಡು ಒಂದು ಹಗರಣವನ್ನು ಬಯಲಿಗೆಳಿತಾರೆ. ಅತಿ ಭ್ರಷ್ಟ ಅಂದರೆ ಈ ಕರ್ನಾಟಕದಲ್ಲಿ ಅದು ಮುನಿರತ್ನ, 10,000 ಕೋಟಿ ಅಂತ ಹೇಳ್ತಾರೆ. ಮುನಿರತ್ನವರು ಅವರ ಮೇಲೆ ಕ್ರಿಮಿನಲ್ ಡಿಫಾಮೇಷನ್ಗೆ ಹೋಗ್ಬಿಟ್ಟು ಅವರನ್ನು ನಾನ್ ಬೇಲೇಬಲ್ ವಾರಂಟ್ ತರ್ತಾರೆ. ಮುನಿರತ್ನವನವರು ಈಗ ಐ ಆಮ್ ಕ್ಲೇಮಿಂಗ್ ಇಟ್ಸ್ ಏಡ್ಸ್ ಟ್ರ್ಯಾಪರ್, ನಾಟ್ ಓನ್ಲಿ ಹನಿ ಟ್ರ್ಯಾಪ್, ಏಡ್ಸ್ ಹನಿ ಟ್ರ್ಯಾಪ್ ಮುನಿರತ್ನ. ಭಾರತದಲ್ಲಿ ನೀವು ಹೇಳಿದ್ರಲ್ಲ, ದರ್ ಇಸ್ ಮೂವಿ ಹೆಸರು ಹೇಳ್ತಾ ಇದ್ರಿ ನೀವು ಸರ್, ಇಂಥದ್ದೊಂದು ಮೂವಿ ಇತ್ತು, ಓಕೆ, ಲವ್ಲಿ ಅಂತ ಮೂವಿ ಇತ್ತು. ಮುನಿರತ್ನನೇ ಏನಾದರೂ ಪ್ರೊಡ್ಯೂಸರ್ಗೆ ಹೇಳ್ಕೊಟ್ಟಿರ್ಬೋದು ಇಂಥದ್ದೊಂದು ಸ್ಟೋರಿ ಮಾಡುವ ಅಂತ. ಓಕೆ, ಬಿಕಾಸ್ ನಾರ್ಮಲ್ ಪರ್ಸನ್ ಕಾಂಟ್ ಥಿಂಕ್. ಒಬ್ಬ ಅತಿ ಕ್ರೂರಿನ ಇದನ್ನು ಥಿಂಕ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಏಡ್ಸ್ ಅಂದರೆ ಏನು? ವಾಟ್ ಈಸ್ ಏಡ್ಸ್? ಎವ್ರಿ ಸೆಕೆಂಡ್ ಅವನನ್ನು ಮಾತ್ರ ಕೊಲ್ಲುವುದಲ್ಲ, ಅವನ ಹೆಂಡತಿನೂ ಮಾತ್ರ ಕೊಲ್ಲುವುದಲ್ಲ, ಅವನು ಯಾರಿಗೆ ಅದನ್ನು ಹಂಚಬಹುದು ಅನ್ನುವ ಕಾಮನ್ ಸೆನ್ಸ್ ನಮಗಿದೆ. ಒಬ್ಬ ಏಡ್ಸ್ ಪೇಷಂಟ್ ಜನರೇಟ್ ಆದರೆ ಜಗತ್ತಿನಲ್ಲಿ, ಸಮಾಜದಲ್ಲಿ, ಅವನಿಂದಾಗಿ ಅದು ಯಾರಿಗೂ ಗೊತ್ತಿಲ್ಲ. ನಾಳೆ ನಮ್ಮ ಮಕ್ಕಳಿಗೋ, ನಮ್ಮ ಅಣ್ಣನಿಗೋ, ನಮ್ಮ ತಮ್ಮನಿಗೋ ಒಂದು ಸೆಲೂನ್ಗೆ ಹೋದ್ರೂ ಬರ್ಬೋದು, ಶೇಕ್ ಕೊಡುವ ಒಬ್ಬರೊಬ್ಬರ ಗಾಯದಲ್ಲೂ ಬರ್ಬೋದು. ಆ್ಯಂಡ್ ಐ ಆಮ್ ಸೀಯಿಂಗ್ ಒನ್ ಬ್ಯೂಟಿಫುಲ್ ಫ್ಯಾಮಿಲಿ, ರಾಜಕಾರಣದ ಉತ್ತುಂಗದಲ್ಲಿದ್ದ ಫ್ಯಾಮಿಲಿ ಇವತ್ತು ಮುನಿಯ ಟ್ರ್ಯಾಪ್ಗೆ ಬಿದ್ದು ಎಲ್ಲಿ ಬಿದ್ದಿದೆ ಅನ್ನುವ ಪ್ರೂಫನ್ನು ತಗೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ.